ಡಿ ಗ್ಯಾಂಗ್ನಿಂದ ಕೊಲೆ ಆಗಿರುವಂಥ ರೇಣುಕಾ ಸ್ವಾಮಿಯ ಕೊನೆ ಕ್ಷಣದ ಫೋಟೋಗಳು ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಈ ಒಂದು ದೃಶ್ಯಗಳನ್ನು ಪಬ್ಲಿಕ್ ಟಿವಿ ಮೊಟ್ಟ ಮೊದಲದಾಗಿ ಫೋಟೋಗಳನ್ನ ರಿವ್ಯೂ ಮಾಡಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ರೇಣುಕಾ ಸ್ವಾಮಿಯವರ ತಂದೆಯಾದಂಥ ಕಾಶಿನಾಥ್ ಶಿವನಗೌಡರು ಇದ್ದಾರೆ. ಅವ್ರನ್ನ ನಾನು ಮಾತನಾಡಿಸ್ತೀನಿ. ಸರ್, ಕೊನೆಯದಾಗಿ ಇವಾಗ ಏನು ರೇಣುಕಾ ಸ್ವಾಮಿ ಅವರು ಕೊನೆಯ ಕ್ಷಣದ ಫೋಟೋಗಳು ಪಬ್ಲಿಕ್ ಟಿವಿಯಲ್ಲಿ ರಿವ್ಯೂ ಆಗಿದ್ದಾವೆ, ಏನು ಹೇಳ್ತೀರಾ? ಅಲ್ಲ, ಫೋಟೋ ರಿವ್ಯೂ ಆಗಿರೋದು ನಾವು ಎಲ್ಲ ಇಡೀ ಅದಕ್ಕೆಲ್ಲ ತೋರಿಸಿದ್ರೆ ಧನ್ಯವಾದಗಳು. ಇದನ್ನು ನಮ್ಮ ಭಾಳ ಎಷ್ಟು ಅವರ ಕ್ರೂರತೆ, ಎಷ್ಟು ಕ್ರೂರ ಇದ್ದಾರೆ, ಎಷ್ಟು ಅಮಾನುಷ ನಡ್ಕೊಂಡಿದ್ದಾರೆ ಅಂತ ನೀವು ಜನರಿಗೆಲ್ಲ ತೋರಿಸ್ತಾ ಇದ್ದೀರಿ. ನಾನು ತಮ್ಮ ಮಾಧ್ಯಮದಲ್ಲಿ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಚಾರ್ಜ್ ಶೀಟ್ ಕೂಡ 3990ಕ್ಕೆ ಹೆಚ್ಚು ಪುಟಗಳು ಈಗ ಕೋರ್ಟಿಗೆ ಸಲ್ಲಿಕೆ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಇದ್ರ ಬಗ್ಗೆ ಏನು ಹೇಳ್ತೀರಿ? ನನಗೇನು ಅದು ಮಾಹಿತಿ ಇಲ್ಲ. ಫೋಟೋ ನಾವು ಹೇಳ್ದಂಗೆ ನೀವು 3991 ಫೋಟೋ ಇದೆ. ಅದರಲ್ಲಿ ನೀವು ಮಾಧ್ಯಮದ ಮುಖಾಂತರ ಏನೇನಂತ ಅಷ್ಟೇ ಮಾತ್ರ ನಮ್ಗೆ ಗೊತ್ತಿದೆ. ನಮಗೇನು ಪ್ರತಿ ಅದರಲ್ಲಿ ಸಿಕ್ಕಿಲ್ಲ. ನಮ್ಗೆ ಹೆಚ್ಚಿನ ವಿಚಾರ ಗೊತ್ತಿಲ್ಲ. ಅಂದರೆ ಈ ತಿಂಗಳಲ್ಲೇ ಇವಾಗ ನಿಮ್ಮ ಸೊಸೆಯ ಒಂದು ಸೀಮಂತ ಕಾರ್ಯ ಮಾಡಬೇಕಿತ್ತು, ಮತ್ತು ಬರ್ತ್ಡೇ ಕೂಡ ಇತ್ತು. ಇಂಥ ಸಂದರ್ಭದಲ್ಲಿ ಈ ನೋವು ಯಾವ ರೀತಿ ಮನೆಗೆ ತುಂಬಲಾರದ ನಷ್ಟ? ನಮಗೆ ಅದು ತಡ್ಕೊಳಕ್ಕಾಗ್ತಿಲ್ಲ ಸರ್, ಕಷ್ಟ ಆಗ್ತಾಯಿದೆ. ಆ ಮಗುವಿನ ಬಗ್ಗೆ ಚಿಂತೆ ಆಗಿದೆ ನಮಗೆ. ಅಷ್ಟು ಬಿಟ್ಟರೆ ಏನಿಲ್ಲ. ನಾವು ಏನೋ ಸುಧಾರಿಸೋಣ ಮಾಡ್ಕೊಂಡು ಹೆಂಗೋ ಇದ್ದರೂ ಕೂಡ ಅವಳಿಗೆ ಎಷ್ಟು ನೋವು ಆಗಿರ್ತೈತೆ, ನಮಗೆ 100 ಪಟ್ಟು ಅಕ್ಕಿ ನೋವು ಆಗಿರ್ತೈತೆ. ಹೊಸ್ದಾಗಿ ಬಂದವ ಹೆಣ್ಮಗು ಪ್ರೆಗ್ನೆಂಟ್ ಇದ್ದಾಳೆ. ಅವಳಿಗೆ ಹೆಂಗೆ ಬದುಕಬೇಕು, ಏನು ಮಾಡ್ಬೇಕಂತ ಅವಳ ಜೀವನದ ಚಿಂತೆ ಅವಳಿಗೆ ಕಾಡ್ತಾ ಇರ್ತೈತೆ. ಅವಳು ಎಂದು ಬಾಯಿ ಬಿಟ್ಟು ಹೇಳ್ತಾ ಇಲ್ಲ, ಆದರೆ ಮನಸ್ಸಿನಲ್ಲಿ ನೋವು ಮಾಡ್ಕೊತ ಇದ್ದಾಳೆ, ಅಳ್ತಾ ಇದ್ದಾಳೆ, ದುಃಖ ಪಡ್ತಾ ಇದ್ದಾಳೆ. ಅದನ್ನು ಹೆಂಗೆ ಸುಧಾರಿಸ್ಬೇಕು ಅನ್ನೋದು ನಮಗೂ ಕಷ್ಟ ಆಗ್ತಾಯಿದೆ. ಜೈಲಲ್ಲಿ ರಾಜ್ಯಾತಿಥ್ಯ ಸಿಕ್ಕ ನಿಮಗೆ ಆತಂಕ ಮೂಡಿತ್ತು ಈ ತನಿಖೆ ಬಗ್ಗೆ. ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಏನು ಹೇಳ್ತೀರಾ? ಅಥವಾ ಯಾವ ರೀತಿ ಶಿಕ್ಷೆ ಆಗಬೇಕಂತೀರ? ಅತ್ಯಂತ ಗೌರವ ಶಿಕ್ಷೆ ಆಗಬೇಕು. ಎಲ್ಲಿ ಇಂಥ ಅಪರಾಧ ನಡೆದಿರಬಾರ್ದು, ಆ ರೀತಿ ಕಾನೂನು ಮುಖಾಂತರ ಅವ್ರಿಗೆ ಶಿಕ್ಷಣೆ ಆಗಬೇಕು ಅಂತ. ಒಟ್ಟಾರೆ ಇದಿಷ್ಟು ಮೃತ ರೇಣುಕಾ ಸ್ವಾಮಿಯವರ ತಂದೆ ಕಾಶಿನಾಥ್ ಶಿವನಗೌಡ ಅವರ ಮಾತು. ಕ್ಯಾಮರಾಮನ್ ಅರ್ಜುನ್ ಜೊತೆ ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.